ಹೌದು ಫ್ರೆಂಡ್ಸ್, ಇವತ್ತೊಂದು ತುಂಬಾನೇ ಯುನೀಕ್ ಆಗಿರುವಂತಹ ಹಾಗೆ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಯನ್ನು ನಾವು ಟ್ರೈ ಮಾಡಿದ್ದೀವಿ. ಅದನ್ನೇ ಅಂಜಲ್ ಮೀನಿನ ಮಂಡೆ ಗಸಿ. ಹಾಯ್ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಹೊಸದೊಂದು ರೆಸಿಪಿ ಬ್ಲಾಗ್ ಒಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ಹೌದು ಫ್ರೆಂಡ್ಸ್, ಇವತ್ತೊಂದು ತುಂಬಾನೇ ಯುನೀಕ್ ಆಗಿರುವಂತಹ ಹಾಗೆ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಯನ್ನು ನಾವು ಟ್ರೈ ಮಾಡಿದ್ದೀವಿ. ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಏನ್ ರೆಸಿಪಿ ಹೇಳಿ? ಅಂಜಲ್ ಮೀನಿನ ಮಂಡೆ ಗಸಿ. ಅಂಜಲ್ ಮೀನಿನ ಮಂಡೆ ಗಸಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದಕ್ಕೊಂದು ಸೂಪರ್ ಆಗಿರುವಂತಹ ಮಸಾಲವನ್ನು ಇವತ್ತು ತೆಗೆದು ನಾವು ಇದರ ಒಂದು ಗಸಿಯನ್ನು ಮಾಡ್ಲಿಕ್ಕಿದ್ದೀವಿ. ಯಾರೆಲ್ಲ ಮೀನು ಪ್ರಿಯರಿದ್ದೀರಿ ನೋಡಿ, ಅವರಿಗಂತೂ ಹೇಳಿದಂತ ರೆಸಿಪಿ. ಅದು ಸಹ ಯಾರು ತಲೆಯನ್ನು ನೋಡಿ ಮೀನಿದ್ದು ಇಷ್ಟಪಡ್ತಾರೆ ನೋಡಿ ತಿನ್ಲಿಕ್ಕೆ, ಅವರಿಗೆ ತುಂಬಾನೇ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬಹುದು. ಆದ್ರೆ ಯಾರೆಲ್ಲ ಇಷ್ಟಪಡೋದಿಲ್ಲ ನೋಡಿ, ಅವರು ನೀವು ಸ್ಕಿಪ್ ಮಾಡಬಹುದು, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ಆದ್ರೆ ಈ ರೆಸಿಪಿ ಅಂತೂ ಮೀನನ್ನು ಇಷ್ಟಪಡುವಂಥವರಿಗೆ ಹೇಳಿದಂಥ ರೆಸಿಪಿ. ಅಷ್ಟೊಂದು ಚೆನ್ನಾಗಿ ಆಗುತ್ತೆ ಈ ಗ್ರೇವಿ ಅಂತೂ. ಸೊ ಅದನ್ನೇ ನಾವು ಇವಾಗ ಟ್ರೈ ಮಾಡ್ಲಿಕ್ಕಿದ್ದೀವಿ. ಸೊ ಸ್ಟಾರ್ಟ್ ಮಾಡುವಲ್ಲ ಇವತ್ತಿನ ಈ ರೆಸಿಪಿಯನ್ನ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಎಲ್ಲಿಯಾದ್ರೂ ನೀವು ನಮ್ಮ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಆದ್ರೆ ಏನ್ ಮಾಡ್ಬೇಕು ಜೋಶ್ವಾ? ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಬೇಕು. ಮತ್ತೆ ಜೋಶು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಈ ಮೀನು ಅಂದಾಜು ಒಂದು 2 kg ತನಕ ಇರ್ಬೋದು. ಸೊ ಇದನ್ನು ನಾವು ಇವತ್ತು ಈ ಒಂದು ತಲೆಗಸಿ ಏನು ಮಾಡ್ತಾಯಿದ್ದೀವಿ ನೋಡಿ, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಈ ರೀತಿ ಫ್ರೆಶ್ ಆಗಿರುವಂತಹ ಮೀನು, ಅಂಜಲ್ ಮೀನು. ಇದು ತುಂಬಾ ಸಾಫ್ಟ್ ಆಗಿರುವಂತಹ ಮೀನು ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಸೊ ಇಲ್ಲಿ ನಾವು 2 ಮೀನನ್ನು ತೊಗೊಂಡಿದ್ವಿ. 2 ಮೀನಿದ್ದು ಏನು ಪೀಸಸ್ ಇದೆ ನೋಡಿ, ಅದನ್ನು ನಾವು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಬೀಲ ಇದೆ ನೋಡಿ ಅದರ ತುಂಡು, ಹಾಗೇನೆ ತಲೆ, ಅದನ್ನು ನಾವು ಈ ಗಸಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಹಸ್ಬೆಂಡ್ ಇವತ್ತು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ತಲೆ ನೋಡಿ, ಇಷ್ಟು ದೊಡ್ಡದಿದೆ ತಲೆ. ಇದನ್ನು ನಾವು ಒಳಗಡೆಯಿಂದ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ನಾವು ಸ್ವಲ್ಪ ಸಣ್ಣ ತುಂಡಾಗಿ 2 ಪೀಸಾಗಿ ಮಾಡ್ಕೊಳ್ತೀವಿ. ನೋಡಿ ಈ ರೀತಿ ಮೊದಲಿಗೆ ಅದರ ಹಲ್ಲಿದ್ದು ಭಾಗ ಏನಿದೆ ನೋಡಿ, ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ನಂತರ ನೋಡಿ ಈ ರೀತಿ ಓಪನ್ ಮಾಡಿ ನಾವು 2 ಪೀಸನ್ನಾಗಿ ಮಾಡ್ತೀವಿ. ಇದನ್ನು ಕತ್ತಿಯಲ್ಲಿ ಸಹ ಕಟ್ ಮಾಡ್ಬೋದು. ನಾವಿವತ್ತು ಚಾಕುವಿನಿಂದ ಕಟ್ ಮಾಡ್ತಾ ಇದ್ದೀವಿ. ಆದರೆ ಕತ್ತಿಯಲ್ಲಿ ಆದರೆ ತುಂಬಾ ಇನ್ನೂ ಸಹ ಈಸಿ ಆಗ್ತಿತ್ತೇನೋ ಅಂತ ಅನಿಸ್ತು ನಮಗೆ. ಸೊ ಈ ರೀತಿ ನಾವು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನಾವಿವತ್ತು ಇಡೀ ಮೀನನ್ನೇ ತೊಗೊಂಡು ಬಂದಿದ್ದೀವಿ. ಆದರೆ ನಿಮಗೆ ಸಪ್ರೇಟಾಗಿ ತಲೆ ಈ ಗಸಿಯೇ ಮಾಡಲಿಕ್ಕೆ ಬೇಕು ಅಂತ ಆದರೆ ನೀವು ತಲೆಯನ್ನೇ ಸಪ್ರೇಟಾಗಿ ಸಹ ಮಾರ್ತಾರೆ ನಿಮಗೆ ಮೀನಿದ್ದು ಮಾರುಕಟ್ಟೆಯಲ್ಲಿ. ನೀವು ಕೇಳಿದರೆ ಅವರು ಕೊಡ್ತಾರೆ. ಆದರೆ ನಾವಿವತ್ತು 2 ಮೀನನ್ನೇ ತೊಗೊಂಡು ಬಂದಿದ್ದೀವಿ. ಸಪ್ರೇಟಾಗಿ ಅದರದ್ದು ಪೀಸ್ ಏನಿದೆ ನೋಡಿ, ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅಂಥೇಳಿ. ನೋಡಿ ಈ ರೀತಿ ಅದರ ಒಳಗಡೆ ಈ ಹೂ ಅಂತ ಹೇಳ್ತೀವಿ ನಾವು, ಅದಿರುತ್ತೆ ನೋಡಿ. ಸೊ ಅದನ್ನು ನಾವು ಹಾಕ್ತೀವಿ ಇದಕ್ಕೆ. ಚೆಂದ ಮಾಡಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಚೆಂದ ಮಾಡಿ 3 ರಿಂದ 4 ನೀರಷ್ಟು ಅಟ್ಲೀಸ್ಟ್ ನಾವು ಇದನ್ನು ತೊಳಿಬೇಕು. ಅದಾದ ನಂತರ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಗೆ ಈ ಅರಿಶಿನ ಹುಡಿ, ಸ್ವಲ್ಪ ವಿನೆಗರನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕಿದೆ. ಆವಾಗ ಇನ್ನೂ ಸಹ ಈ ಮೀನಿಗೆ ಉಪ್ಪೆಲ್ಲ ಎಳ್ದಿದೆಯಲ್ಲ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಈ ರೀತಿ ನೋಡಿ ಹಲ್ಲೆಲ್ಲ ಹಾಕಲಿಕ್ಕಿಲ್ಲ. ಸೊ ಕ್ಲೀನ್ ಮಾಡಲಿಕ್ಕೆ ಗೊತ್ತಿರಬೇಕಿದು, ನಾವು ಒಂದು ವೇಳೆ ಮನೆಯಲ್ಲಿ ಕ್ಲೀನ್ ಮಾಡೋದಾದರೆ. ಇಲ್ಲದಿದ್ದರೆ ನಿಮಗೆ ಈ ಮೀನಿದು ಮಾರುಕಟ್ಟೆಯಲ್ಲಿ ಅವ್ರ ಹತ್ರ ಹೇಳಿದರೆ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ. ನೋಡಿ ಎಷ್ಟು ಪೀಸ್ ನಮಗೆ ಸಿಕ್ಕಿದೆ. ಇದಕ್ಕೆ ನಾವು 2 ಬೀಲ ಸಹ ಹಾಕಿದ್ದೀವಿ. ಚೆಂದ ಮಾಡಿ ಕಲ್ಲುಪ್ಪನ್ನು ಹಾಕಿ ವಾಶ್ ಮಾಡ್ಕೊಳ್ಬೇಕು. ನೀರನ್ನು ಹಾಕೋದಕ್ಕಿಂತ ಮುಂಚೆ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಅದರಲ್ಲೇ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು.
ಅದಾದ ನಂತರ ನಾವು 2 ರಿಂದ 3 ನೀರನ್ನು ಚೆಂದ ಮಾಡಿ ಇದನ್ನು ವಾಶ್ ಮಾಡಿ ಆದ ನಂತರ ಇದನ್ನು ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ವಿನೆಗರನ್ನು ಹಾಕಿಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು. ನೀವು ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಅದು ತುಂಬಾ ಉಪ್ಪು ಆಗುತ್ತೆ ನಂತರ ಪ್ರತಿಯೊಂದು ಪೀಸ್ ಸಹ. ಅದಕ್ಕೆ ಸ್ವಲ್ಪನೇ ಲೈಟಾಗಿ ಉಪ್ಪು ಹಾಕಿ ವಿನೆಗರ್ ಹಾಕಿ ಅರಿಶಿನ ಹುಡಿಯನ್ನು ಹಾಕಿ ಮ್ಯಾರಿನೇಟ್ ಮಾಡಿಟ್ರೆ ಟೇಸ್ಟಿಯಾಗಿ ಬರುತ್ತೆ ನಿಮಗೆ. ಗಸಿಯಲ್ಲಿ ಈ ಒಂದು ಪ್ರತಿಯೊಂದು ಪೀಸ್ ಇದೆ ನೋಡಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮೀನು ಸಹ ಹುಡಿ ಹುಡಿ ಆಗೋದಿಲ್ಲ, ನಾವು ವಿನೆಗರ್ ಎಲ್ಲ ಹಾಕೋದ್ರಿಂದ ಮೀನು ಸಹ ಗಟ್ಟಿಯಾಗಿರುತ್ತೆ ಗ್ರೇವಿಯಲ್ಲಿ. ಅಂಜಲ್ ಮೀನಿನ ತಲೆಭಾಗದ ರೆಸಿಪಿಯನ್ನು ಮಾಡಲು ಅದಕ್ಕೆ ನಾನು 12 ಬ್ಯಾಡಗಿ ಮೆಣಸು, ಒಂದು 20ರಷ್ಟು ಗಿಡ್ಡ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಒಂದು 1/4 ಚಮಚದಷ್ಟು ಅರಿಶಿನ ಹುಡಿ, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, 1 ಲಿಂಬೆ ಗಾತ್ರದ ಹುಳಿ, ನಂತರ ಒಂದು 6 ರಿಂದ 8 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ದೊಡ್ಡ ಸೈಜ್ ನೀರುಳ್ಳಿಯ ಅರ್ಧವನ್ನು ನಾನು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಇಡೀ ಗಾತ್ರದ ಒಂದು ತೆಂಗಿನಕಾಯಿಯ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಈ ಮಸಾಲವನ್ನು ಉರಿಲಿಕ್ಕೆ ನಾನು ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ಒಳ್ಳೆ ಬಿಸಿಯಾಗಿದೆ. ನಾನು ಇವಾಗ ನೀರುಳ್ಳಿಯನ್ನು ಇದಕ್ಕೇನೆ ಹಾಕ್ತಾ ಇದ್ದೇನೆ. ನೀರುಳ್ಳಿ ಒಟ್ಟಿಗೆ ನಾನು ಬೆಳ್ಳುಳ್ಳಿ ಕೂಡ ಒಟ್ಟೊಟ್ಟಿಗೆ ಹಾಕ್ತಿದ್ದೇನೆ ಇದಕ್ಕೆ. ಇದನ್ನು ಮೀಡಿಯಂ ಆಗಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದುಕೊಳ್ಬೇಕು. ಇದನ್ನು ಡೀಪ್ ಫ್ರೈ ಮಾಡುವಂಥದ್ದಲ್ಲ, ಸಾಧಾರಣ ಒಂದು ಲೈಟ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿದರೆ ಸಾಕಾಗುತ್ತೆ ನೀರುಳ್ಳಿ. ಇವಾಗ ನೀರುಳ್ಳಿಯನ್ನು ನಾನು ತೆಗಿತಾ ಇದ್ದೇನೆ. ಅದೆಷ್ಟು ಫ್ರೈ ಆದರೆ ಸಾಕು ನೋಡಿ, ಕಲರ್ ಚೇಂಜ್ ಆಗಿದೆ. ಇವತ್ತು ಅದು ಹಸಿ ಸ್ಮೆಲ್ ಹೋಯ್ತು. ಇವಾಗ ಇವಾಗ ನಾನು ಮೆಣಸನ್ನು ಕೂಡ ಇದರಲ್ಲಿ ಹುರಿದು ಬರ್ತಾ ಇದ್ದೇನೆ. ಮೆಣಸು ಜಾಸ್ತಿ ಕಪ್ಪಾಗಬಾರ್ದು. ಕಪ್ಪಾದರೆ ಅದರದ್ದು ನಿಮಗೆ ಏನು ಪರಿಮಳ ಉಂಟು ಮಸಾಲದ್ದು ಅದು ಹೋಗುತ್ತೆ. ಅದು ಹೋಗಬಾರ್ದು ಅಂತ ಹೇಳಿದರೆ ಈ ಥರ ಲೈಟ್ ಬೆಂಕಿಯಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಥರ ಎಲ್ಲಾನೇ ಹುರಿದುಕೊಳ್ಬೇಕು. ಮೆಣಸನ್ನು ಜಾಸ್ತಿ ಡೀಪಾಗಿ ಇದನ್ನು ಫ್ರೈ ಮಾಡಬಾರ್ದು. ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು ಇದಕ್ಕೆ ಹಾಕ್ತಾ ಇದ್ದೇನೆ ಇವಾಗ. ಇದು ಅಷ್ಟೇ, ಇದು ಮೇಲಿಂದ ಮೇಲೆ ಹುರಿದುಕೊಳ್ಳುವಂಥದ್ದು. ಇವಾಗ ಇದು ಕೂಡ ಹುರಿದಾಯ್ತು. ಫೈನಲಾಗಿ ಇವಾಗ ತೆಂಗಿನಕಾಯಿಯ ತುರಿಯನ್ನು ಜಸ್ಟ್ ಒಂದು 2 ನಿಮಿಷದಷ್ಟು ಅದಕ್ಕೆ ಆವಾಗ ತೆಗೆದಿಟ್ಟಂತಹ ಏನು ಅರಿಶಿನ ಹುಡಿ ಇತ್ತು ಅದನ್ನು ಕೂಡ ಸ್ವಲ್ಪ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ. ಅದನ್ನೇ ಮೇಲಿಂದ ಮೇಲೆ ಹುರಿದುಕೊಳ್ಳುವಂಥದ್ದು. ಎಲ್ಲ ಮಸಾಲವನ್ನು ಹುರಿದುಕೊಂಡ್ರೆ ಅದರದ್ದು ಒಂದು ಟೇಸ್ಟೇ ಬೇರೆ ಇರುತ್ತೆ. ಇದಾಯ್ತು. ಇವಾಗ ಹುರಿದಿಟ್ಟಂತಹ ಮಸಾಲೆ ಇವಾಗ ಒಳ್ಳೆ ತಣಿದಿದೆ. ಸೊ ಇವಾಗ ತೆಂಗಿನಕಾಯಿ ಕೂಡ ತಂದಿದೆ ಒಳ್ಳೆಯದು. ಸೊ ಇದನ್ನು ಇವಾಗ ನಾವು ಕಡಿಲಿಕ್ಕೆ ಹಾಕುವಂಥದ್ದು. ಗ್ರೈಂಡರ್ಗೆ ಹಾಕಿ ಫೈನ್ ಆಗಿದ್ದು ಚೆನ್ನಾಗಿ ಕಡಿದುಕೊಳ್ಬೇಕು.
ಇವಾಗ ಮಸಾಲೆ ಏನಿದೆ ನೋಡಿ ಅದು ಚೆನ್ನಾಗಿ ತುಂಬಾ ಫೈನಾಗಿ ರುಬ್ಬಿ ನಾವು ಆಲ್ರೆಡಿ ಇಲ್ಲಿ ನೋಡ್ಬೋದು ಪಾತ್ರೆಯಲ್ಲಿ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಇದಕ್ಕೆ ಇವಾಗ ನಮಗೆ ಎಷ್ಟು ಬೇಕು ನೀರು ನೋಡಿ ಅಷ್ಟನ್ನು ತಗೊಂಡು ಹದ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ತುಂಬಾ ತೆಳುವು ಮಾಡಲಿಕ್ಕಿಲ್ಲ, ಗ್ರೇವಿ ತುಂಬಾ ಹದ ಆಗಿರಬೇಕು, ತುಂಬ ದಪ್ಪ ಸಹ ಮಾಡಲಿಕ್ಕಿಲ್ಲ. ನೋಡಿ ಈ ರೀತಿ ಹದ ಇದ್ದರೆ ಸಾಕು, ಟೇಸ್ಟಿಯಾಗಿ ಆಗುತ್ತೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಪುಳಿಮುಂಚಿ ಸಹ ಮಾಡ್ತಾರೆ, ಅದು ಸಹ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಆದರೆ ನಾವಿವತ್ತು ತುಂಬಾ ಒಂದು ಸಿಂಪಲ್ ಆಗಿರುವಂತಹ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಈ ರೀತಿ ಗ್ರೇವಿ ತುಂಬ ಇಷ್ಟ ಆಗುತ್ತೆ ಪುಳಿಮುಂಚಿಗಿಂತ. ಸೊ ಅದಕ್ಕೋಸ್ಕರ ನಾವು ಇದನ್ನು ಇವತ್ತು ಮಾಡ್ತಾ ಇದ್ದೀವಿ. ಹಾಗೆಯೇ ನಿಮಗೆ ಸಹ ಒಂದು ವೇಳೆ ಇಷ್ಟ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಿಮಗೆ ಪುಳಿಮುಂಚಿಯ ರೆಸಿಪಿ ಬೇಕಾದರೆ ನಾವು ಮಾಡ್ತೀವಿ. ಹಾಗೆಯೇ ನಮ್ಗೆ ಯಾವುದಾದ್ರೂ ರೆಸಿಪಿ ನಾವು ಮಾಡಬೇಕು ಅಂತೇಳಿ ನಿಮಗೆ ಅನಿಸೋದಾದರೆ ಅಂತಹ ರೆಸಿಪಿಯನ್ನು ನನಗೆ ಕಾಮೆಂಟಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಇವಾಗ ನೋಡಿ ಒಳ್ಳೆ ಕುದಿ ಬಂದಿದೆ ಗ್ರೇವಿಗೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಮೀನಿದ್ದು ಪೀಸ್ ಏನಿದೆ ನೋಡಿ ಅದನ್ನು ಇಲ್ಲಿ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದಾರೆ. ಇದು ಇವಾಗ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಇವಾಗ ಮುಚ್ಚಳವನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋ. ಇನ್ನೇನು ಮೀನು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಪಾತ್ರೆಯನ್ನು ಕೆಳಗಿಟ್ಟಿದ್ದೀವಿ ನೋಡ್ಬೋದು, ಆದರೆ ಸಹ ಚೆನ್ನಾಗಿ ಇನ್ನೂ ಸಹ ಕುದಿ ಬರ್ತಾ ಇದೆ. ತುಂಬ ನಾವು ಬೇಯಿಸ್ಲಿಕ್ಕೆ ಹೋಗಬಾರ್ದು, ಮೀಡಿಯಮ್ ಆಗಿ ಬೇಯಿಸಬೇಕು. ತುಂಬ ಇಲ್ಲದಿದ್ದರೆ ಹುಡಿ ಹುಡಿ ಆಗುವಂಥ ಚಾನ್ಸ್ ಇರುತ್ತೆ. ಯಾಕಂತ ಹೇಳಿದರೆ ಅಂಜಲ್ ಮೀನು ಅದು ಸ್ವಲ್ಪ ಸಾಫ್ಟ್ ಮೀನು. ಸೊ ಇದಕ್ಕೆ ಇವಾಗ ನಾವು ಒಗ್ಗರಣೆಯನ್ನು ಕೊಡ್ತಾ ಇದ್ದೀವಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು. ನಾವು ಈ ಒಗ್ಗರಣೆಗೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದ್ದೀವಿ, ಒಂದು 3 ಚಮಚದಷ್ಟು. ಅದಕ್ಕೆ ಅರ್ಧ ನೀರುಳ್ಳಿ ಸಹ ಪೂರ ಕಟ್ ಮಾಡಿಬಿಟ್ಟು, ನಂತರ ಕರಿಬೇವಿನ ಸೊಪ್ಪು ಹಾಗೆ 3ರಷ್ಟು ಕಾಯಿ ಮೆಣಸನ್ನು ಚೆಂದ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಟ್ಟಿದ್ದೀವಿ. ಒಗ್ಗರಣೆಯನ್ನು ಕೊಡೋದ್ರಿಂದ ಇನ್ನೂ ಸಹ ಇದು ಫ್ಲೇವರ್ಫುಲ್ ಆಗಿ ಇರುತ್ತೆ. ಹಾಗೆಯೇ ಕಲರ್ ಸಹ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ. ಗ್ರೇವಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗೆಯೇ ಹುಳಿ ಮತ್ತು ಖಾರ ಇದೆಯಲ್ಲ ಅದರ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಮಾಡಬೇಕು, ಅವಾಗ ಇನ್ನೂ ಸಹ ಟೇಸ್ಟಿಯಾಗಿ ಆಗುತ್ತೆ. ಸೊ ಇಲ್ಲಿ ನಮ್ಮದು ಮೀನಿದ್ದು ತಲೆಯ ಗ್ರೇವಿ ಏನಿದೆ ನೋಡಿ ಅದು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಉಂಟು. ಹಾಗೆಯೇ ಯಾವಾಗೊಮ್ಮೆ ಇದನ್ನು ತಿನ್ನೋದಂಥೇಳಿ ಆಗ್ತಾ ಇದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಬಂದು. ಸೊ ಪೀಸ್ ಸಹ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಸೊ ಇದನ್ನು ಇವಾಗ ನಾವು ಟೇಸ್ಟ್ ಮಾಡುವಂಥ ಸಮಯ. ಯಾವ ರೀತಿ ಆಗಿದೆ ಮೀನಿದ್ದು ಗ್ರೇವಿ ನಾವು ಇವಾಗ ಊಟ ಮಾಡ್ಕೊಂಡು ಹೇಳ್ತೀವಿ. ಈ ಬಿಸಿ ಬಿಸಿಯಾಗಿರುವಂಥ ರೈಸ್ ರೆಡಿಯಾಗಿದೆ. ನಮ್ಮದು ಸೂಪರ್ ಆಗಿರುವಂತಹ ಅಂಜಲ್ ಮೀನಿದ್ದು ಎಂತ ಹೇಳ್ತೇವೆ ನಾವು, ಮಂಡೆ ಹೇಳ್ತೀವಿ, ತಲೆ ಅಂತ ಸಹ ಹೇಳ್ಬೋದಲ್ಲ. ಸೊ ಅದರದ್ದು ಗ್ರೇವಿ ನೋಡಿ ಸೂಪರಾಗಿ ರೆಡಿಯಾಗಿದೆ. ಇಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಟು ಒಗ್ಗರಣೆ ಕೊಡುವಾಗ ಇನ್ನೂ ಸಹ ಇದರದ್ದು ಟೇಸ್ಟ್ ಜಾಸ್ತಿ ಆಗ್ತದೆ. ಸೊ ಒಂದು ಪೀಸ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಈ ಮೀನಿದ್ದು ಗಸಿ ಜೊತೆಗೆ ಊಟ ಮಾಡೋದಿದೆಯಲ್ಲ ಸೂಪರ್ ಆಗಿರುತ್ತೆ. ಹಾಗೆ ಜೋಶ್ವಾ ಇಷ್ಟಪಡೋದಿಲ್ಲ ತಲೆ, ಅವನಿಗೊಂದು ಸಣ್ಣದು ಪೀಸ್, ಹಾಗೆ ಸಣ್ಣದೊಂದು ಪೀಸ್ ಜೋಶ್ವನಿಗೆ. ಇನ್ನೇನು ಟೇಸ್ಟ್ ಮಾಡುವಂಥ ಸಮಯ. ಬಿಸಿ ಬಿಸಿ ಆಗಿರುವಂತಹ ಸೂಪರ್ ಆಗಿದೆ. ಸೂಪರ್ ಸೂಪರ್ ಉಂಟಲ್ಲ, ಸೂಪರ್ ಡೂಪರ್ ಹಿಟ್. ನಿಜವಾಗಿ ಮೀನಿದ್ದು ಪೀಸ್ಗಿಂತ ಈ ಮೀನಿದ್ದು ತಲೆ ಇರುತ್ತೆ ನೋಡಿ, ಮಂಡೆ ಗಸಿ. ಎಂತ ಯಾವ್ದರದ್ದು ಅಂಜಲಿದ್ದು ಎಂತ ಗಸಿ? ಮಂಡೆ ಗಸಿ. ಅಂಜಲ್ ಮೀನಿದ್ದು ಮಂಡೆ ಗಸಿ. ಜೋಶ್ವ ಪೀಸ್ ಮಾತ್ರ ತಿನ್ನೋದು, ಜೋಶ್ವ ತಿನ್ನೋದಿಲ್ಲ. ಗೊತ್ತಿಲ್ಲ ತಿಂದು ಅಷ್ಟೇ. ಹೌದಲ್ಲ, ಅವನು ಸಣ್ಣ ಅಲ್ಲ. ಸೊ ಗಸೆನ್ ಟೇಸ್ಟ್ ಮಾಡ.
ಸೂಪರ್ ಆಗಿದೆ ಇಲ್ಲ ಅಂತ ಹೇಳ್ತಾರೆ ಖಾರ ಎಲ್ಲ ಪರ್ಫೆಕ್ಟ್. ಇದು ತುಂಬ ಇದು ಸಹ ಮಾಡಬಾರ್ದು ಅಂತ ಹೇಳ್ತಾರೆ, ಚಪ್ಪೆ ಚಪ್ಪೆ ಆಗಿ ಹುಳಿ ಮತ್ತು ಖಾರ ಪರ್ಫೆಕ್ಟ್ ಆಗಿರ್ಬೇಕು ಅಲ್ಲ, ಬ್ಯಾಲೆನ್ಸ್ ಆಗಬೇಕಲ್ಲ ಕರೆಕ್ಟ್. ನೀವು ಸಹ ಡೆಫಿನೆಟ್ಲಿ ಟ್ರೈ ಮಾಡಿ ಈ ರೆಸಿಪಿಯನ್ನು, ನಿಮಗೆ ಸಹ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಯಾರೆಲ್ಲ ಇದನ್ನು ಇಷ್ಟಪಡ್ತೀರಿ ನೋಡಿ ಮೀನಿದು ತಲೆಯನ್ನು ಅವರು, ಈ ರೆಸಿಪಿ ಒಂದು ಸೂಪರಾಗಿ ಬರುತ್ತೆ, ಟ್ರೈ ಮಾಡಿ. ಹಾಗೂ ನಿಮ್ಗೆ ಯಾವ ರೀತಿ ಬಂದಿತ್ತು ಅಂತೇಳಿ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಏನಾದರೂ ಸಹ ಫೀಡ್ಬ್ಯಾಕ್ ಇದ್ರೂ ಸಹ ನಮಗೆ ಕಾಮೆಂಟಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗಲ್ಲಿ ಇಲ್ಲ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಸಿಗ್ತೀವಿ ನಿಮಗೆ ಇನ್ನು ನನ್ನ ಬರುವಂಥ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ಯಶು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಯಶು, ಬಾಯ್ ಬಾಯ್. ಬಾಯ್ ಬಾಯ್.